ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯಲ್ಲಿ ಇಂದು 16ನೇ ದಿವಸ. ಈ 16ನೇ ದಿವಸದ ಕಥಾಭಾಗಕ್ಕೆ PhD by DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ಶ್ರೀರಾಮನ ಕಥೆಯನ್ನು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ಚಿತ್ರಕೂಟದಿಂದ ಭರತನು ಶ್ರೀರಾಮಚಂದ್ರನ ಪಾದುಕೆಗಳನ್ನು ತೆಗೆದುಕೊಂಡು ಅಯೋಧ್ಯೆಗೆ ಬಂದಿರುತ್ತಾನೆ. ಇತ್ತ ಶ್ರೀರಾಮಚಂದ್ರನಾದರೂ ನಾನು ಮತ್ತಷ್ಟು ದಿವಸಗಳ ಕಾಲ ಇಲ್ಲಿಯೇ ಇದ್ದರೆ ಭರತನಾದರೂ ಬರುತ್ತಾ ಹೋಗುತ್ತಾ ಇರುತ್ತಾನೆ, ಮತ್ತೆ ಬೇರೆ ಪುರಜನರು ಕೂಡ ಹೋಗಲು ಬರಲು ಪ್ರಾರಂಭಿಸುತ್ತಾರೆ. ಇದರಿಂದ ಅಕ್ಕಪಕ್ಕದಲ್ಲಿರತಕ್ಕಂತಹ ಮುನಿಗಳಿಗೆ ಋಷಿಗಳಿಗೆ ತೊಂದರೆಯಾಗುತ್ತದೆ ಎಂದು ಭಾವಿಸಿ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಲು ನಿರ್ಧರಿಸಿ ಅಲ್ಲಿಂದ ಹೊರಡುತ್ತಾರೆ. ಈ ರೀತಿ ಹೊರಟಂತಹ ರಾಮ ಲಕ್ಷ್ಮಣ ಸೀತೆಯರು ಅತ್ರಿ ಮುನಿ ಬಳಿಗೆ ಬರುತ್ತಾರೆ. ಅತ್ರಿ ಮುನಿ ಬಳಿಯಲ್ಲಿ ಬಂದು ಆ ಒಂದು ರಾತ್ರಿ ಅಲ್ಲಿಯೇ ವಾಸ ಮಾಡುತ್ತಿರುತ್ತಾರೆ. ಆ ರಾತ್ರಿಯಲ್ಲಿ ಅತ್ರಿ ಮುನಿಗಳ ಧರ್ಮಪತ್ನಿಯಾದಂತಹ ಅನಸೂಯ ದೇವಿಯು ಸೀತಾಮಾತೆಯವರಿಗೆ ಪಾತಿವ್ರತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿ ಸೀತಾಮಾತೆಯವರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ದಯಪಾಲಿಸುತ್ತಾರೆ. ಆ ನಂತರ ಆ ರಾತ್ರಿ ಅಲ್ಲಿದ್ದಂತಹ ಈ ಮೂವರು ಕೂಡ ಬೆಳಗಿನ ಜಾವ ಮತ್ತೆ ಅರಣ್ಯದತ್ತ ನಡೆಯಲು ಸಿದ್ಧರಾಗುತ್ತಾರೆ. ಅದರಂತೆ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಆ ಒಂದು ದಾರಿಯಲ್ಲಿ ಇವರ ಮೇಲೆ ಆಕ್ರಮಣ ಮಾಡಿದಂತಹ ರಾಕ್ಷಸರನ್ನು ಸಂಹರಿಸುತ್ತಾ ಮತ್ತು ಋಷಿ ಮುನಿಗಳನ್ನು ಒಂದು ಸೇವೆ ಮಾಡುತ್ತಾ ಅವರ ಆಶೀರ್ವಾದ ಪಡೆದು ಹೀಗೆ ಮುಂದಕ್ಕೆ ಹೋದಾಗ ಅಗಸ್ತ್ಯ ಮುನಿಗಳ ಆಶ್ರಮ ಸಿಗುತ್ತೆ. ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ಅಲ್ಲಿ ಒಂದು ರಾತ್ರಿ ಇದ್ದು ಅಲ್ಲಿಂದ ಹೊರಡಲು ಸಿದ್ಧರಾಗುತ್ತಾರೆ. ಆ ಸಂದರ್ಭದಲ್ಲಿ ಅಗಸ್ತ್ಯ ಮುನಿಗಳು ತಮ್ಮ ಬಳಿಯಲ್ಲಿ ಇದ್ದಂತಹ ಅನೇಕ ವರ್ಷಗಳಿಂದ ತಮ್ಮ ಬಳಿಯಲ್ಲಿ ಇಟ್ಟುಕೊಂಡಿದ್ದಂತಹ ವಿಶೇಷ ಅಸ್ತ್ರಗಳನ್ನು ಶ್ರೀರಾಮ ದೇವರಿಗೆ ಸಮರ್ಪಿಸುತ್ತಾರೆ. ಆ ನಂತರ ಶ್ರೀರಾಮ ಪ್ರಭುಗಳು ಕೇಳುತ್ತಾರೆ, ನಾವು ಉಳಿದುಕೊಳ್ಳಲು ಸೂಕ್ತವಾದ ಪ್ರದೇಶವ್ಯಾವುದು ಗುರುಗಳೇ ಎಂದಾಗ, ಮುಂದೆ ಪಂಚವಟಿ ಎಂಬ ಒಂದು ಪ್ರದೇಶವಿದೆ, ಗೋದಾವರಿ ನದಿಯು ಕೂಡ ಅಲ್ಲಿಯೂ ಹರಿಯುತ್ತಿದೆ, ನಿಮಗೆ ಒಂದು ಉತ್ತಮವಾದ ಜಾಗ ಅದಾಗಿದೆ, ನೀವು ಅಲ್ಲಿ ತಂಗಬಹುದು ಎಂದು ಹೇಳಿ ಅಗಸ್ತ್ಯ ಮುನಿಗಳು ಈ ಮೂವರನ್ನು ಕಳಿಸಿಕೊಡುತ್ತಾರೆ. ಮುಂದೆ ಬಂದಂತಹ ಈ ಮೂವರು ಕೂಡ ಗೋದಾವರಿ ನದಿ ತೀರಕ್ಕೆ ಬಂದು ಅಲ್ಲಿ ಒಂದು ಕುಟೀರವನ್ನು ಮಾಡಿ ಪಂಚವಟಿಯಲ್ಲಿ ಒಂದು ಕುಟೀರವನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡುತ್ತಿರುತ್ತಾರೆ. ಆ ಒಂದು ಪ್ರದೇಶದಲ್ಲಿ ಒಂದು ಮರದ ಮೇಲೆ ಇದ್ದಂತಹ ದೊಡ್ಡದಾದ ಒಂದು ಹಕ್ಕಿ, ದೊಡ್ಡದಾದ ಒಂದು ಪಕ್ಷಿ, ಅದರ ಹೆಸರು ಜಟಾಯು ಎಂದು, ಅದು ಕೂಡ ಈ ಮೂವರಿಗೆ ಸ್ನೇಹಿತನಾಗುತ್ತದೆ. ಹೀಗೆ ಅಲ್ಲಿಯೇ ಪಂಚವಟಿಯಲ್ಲಿ ದಿನಗಳು ಕಳೆಯುತ್ತಿರುವಾಗ ಶೂರ್ಪಣಖಿ ಎಂಬ ರಾಕ್ಷಸಿ ಸುಂದರವಾದ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಮದುವೆಯಾಗಬೇಕೆಂದು ಒತ್ತಾಯ ಮಾಡುತ್ತಾಳೆ. ಅವರು ಒಪ್ಪದಿದ್ದಾಗ ಸೀತೆಯ ಮೇಲೆ ಸೀತಾಮಾತೆಯವರ ಮೇಲೆ ಆಕ್ರಮಣ ಮಾಡಲು ಹೋದಾಗ ಕೋಪಗೊಂಡಂತಹ ಲಕ್ಷ್ಮಣನು ಶೂರ್ಪಣಖಿಯ ಮೂಗನ್ನು ಕತ್ತರಿಸುತ್ತಾನೆ. ಮೂಗನ್ನು ಕತ್ತರಿಸಿಕೊಂಡಂತಹ ಶೂರ್ಪಣಖಿಯು ಓಡುತ್ತಾ ತನ್ನ ಅಣ್ಣನಾದ ಕರನಿಗೆ ಈ ವಿಚಾರವನ್ನು ತಿಳಿಸುತ್ತಾನೆ. ಕರನು ತನ್ನ ಸೈನಿಕನಾದಂತಹ ದೂಷಣನೊಂದಿಗೆ ಹಾಗೂ ದೂಷಣನ 14,000 ಸೈನಿಕರನ್ನು ಕರೆದುಕೊಂಡು ಬಂದು ರಾಮ ಲಕ್ಷ್ಮಣರ ಮೇಲೆ ಯುದ್ಧ ಮಾಡುತ್ತಾರೆ. ಈ ಯುದ್ಧದಲ್ಲಿ 14,000 ಸೈನಿಕರು ಕೂಡ ಮರಣವನ್ನಪ್ಪುತ್ತಾರೆ. ಇದನ್ನು ನೋಡಿದಂತಹ ಶೂರ್ಪಣಖಿಯು ಓಡಿ ಹೋಗಿ ತನ್ನ ಅಣ್ಣನಾದಂತಹ ಲಂಕಾಧಿಪತಿ ರಾವಣನಿಗೆ ಈ ವಿಚಾರವನ್ನು ತಿಳಿಸುತ್ತಾಳೆ. ಅಷ್ಟು ಮಾತ್ರವಲ್ಲದೆ ರಾಮ ಲಕ್ಷ್ಮಣರೊಂದಿಗೆ ಒಬ್ಬಳು ಸುಂದರವಾದ ಸ್ತ್ರೀ ಕೂಡ ಇದ್ದಾಳೆ, ಆಕೆಯು ನಿನಗೆ ಸೂಕ್ತವಾದ ಒಂದು ಸೌಂದರ್ಯವತಿಯಾಗಿದ್ದಾಳೆ ಎಂಬ ಆಸೆಯನ್ನು ಹುಟ್ಟಿಸುತ್ತಾಳೆ. ಇದರಿಂದ ರಾವಣನು ತಕ್ಷಣವೇ ಆ ಅರಣ್ಯಕ್ಕೆ ಬಂದು ಮಾರೀಚನಿಗೆ ಈ ವಿಚಾರವನ್ನು ತಿಳಿಸಿ, ನೀನು ಒಂದು ಜಿಂಕೆಯ ರೂಪವನ್ನು ಧರಿಸಿ ಆ ಕುಟೀರದ ಮುಂದೆ ನೀನು ಹೋಗು ಎಂದು ಒಂದು ಯೋಜನೆಯನ್ನು ಮಾಡುತ್ತಾರೆ. ಅದರಂತೆ ಮಾರೀಚನು ಒಂದು ಜಿಂಕೆಯ ರೂಪದಲ್ಲಿ ಆ ಕುಟೀರದ ಹತ್ತಿರ ಬಂದು ಸುತ್ತಾಡುತ್ತಿರುವಾಗ ಸೀತಾಮಾತೆಯಾದರೂ ಆ ಜಿಂಕೆಯನ್ನು ನೋಡಿ ತನಗೆ ಆ ಸುವರ್ಣ ಬಣ್ಣದ ಜಿಂಕೆಯು ಬೇಕೆಂದು ಕೇಳುತ್ತಾರೆ. ಇದು ಮಾಯಾ ರಾಕ್ಷಸರ ಮಾಯ ಇರುತ್ತದೆ, ಇದು ಬೇಡವೆಂದು ಎಷ್ಟು ಹೇಳಿದರೂ ಕೂಡ ಕೇಳುವುದಿಲ್ಲ. ಆಗ ಶ್ರೀರಾಮಚಂದ್ರನಾದರೂ ಆ ಜಿಂಕೆಯನ್ನು ಜೀವಂತವಾಗಿ ಹಿಡಿಯಲು ಜಿಂಕೆಯ ಹಿಂದೆ ಹೋಗುತ್ತಾನೆ. ಆ ಜಿಂಕೆಯಾದರೂ ಮುಂದೆ ಮುಂದೆ ಹೋಗುತ್ತಿರುತ್ತದೆ. ಶ್ರೀರಾಮಚಂದ್ರನಾದರೂ ಆ ಜಿಂಕೆಯನ್ನು ಹಿಂಬಾಲಿಸಿ ಹೋಗುತ್ತಾನೆ. ಹೀಗೆ ಬಹಳ ದೂರ ಹೋದ ನಂತರ ಶ್ರೀರಾಮಚಂದ್ರನು ಕೊನೆಗೆ ಬಾಣವನ್ನು ಪ್ರಯೋಗಿಸುತ್ತಾನೆ ಜಿಂಕೆಯ ಮೇಲೆ. ಆಗ ಜಿಂಕೆಗೆ ಬಾಣ ಬಿದ್ದ ತಕ್ಷಣ ಹಾ ಲಕ್ಷ್ಮಣ, ಹಾ ಸೀತಾ ಎಂದು ಕೂಗಿಕೊಳ್ಳುತ್ತಾನೆ ಆ ರಾಕ್ಷಸ. ಆಗ ಆ ಧ್ವನಿಯನ್ನು ಕೇಳಿದಂತಹ ಸೀತಾಮಾತೆಯಾದರೂ ಲಕ್ಷ್ಮಣನಿಗೆ ಅಣ್ಣನಿಗೆ ಏನೋ ತೊಂದರೆಯಾಗಿದೆ, ನೀನು
ಆದಷ್ಟು ಬೇಗ ಹೋಗಿ ನೋಡಿಕೊಂಡು ಬಾ ಎಂದು ಹೇಳುತ್ತಾರೆ. ಆದರೆ ಲಕ್ಷ್ಮಣನು ಇದೆಲ್ಲ ರಾಕ್ಷಸರ ಮಾಯೆ ಇರುತ್ತದೆ ಅಂತ ಎಷ್ಟು ಹೇಳಿದರೂ ಕೂಡ ಸೀತಾಮಾತೆಯವರು ಕೇಳದೆ ಲಕ್ಷ್ಮಣನ ಮೇಲೆ ನಿಷ್ಠೂರವಾಗಿ ಕಠಿಣ ಪದಗಳಿಂದ ಮಾತನಾಡುತ್ತಾರೆ. ಆಗ ಬೇಸರಗೊಂಡಂತಹ ಲಕ್ಷ್ಮಣನು ಆ ಒಂದು ಕುಟೀರದ ಸುತ್ತ ಒಂದು ಗೆರೆಯನ್ನು ಎಳೆದು, ಈ ಲಕ್ಷ್ಮಣ ರೇಖೆಯಿಂದ ನೀವು ಯಾವುದೇ ಕಾರಣಕ್ಕೂ ಹೊರಬರಬೇಡಿ ಎಂದು ಆ ಒಂದು ರೇಖೆಗೆ ಮಂತ್ರಿಸಿ ಅಲ್ಲಿಂದ ಹೊರಡುತ್ತಾನೆ. ಇದೇ ಸಂದರ್ಭವನ್ನು ಕಾಯುತ್ತಿದ್ದಂತಹ ರಾವಣನು ಒಬ್ಬ ಸನ್ಯಾಸಿ ವೇಷದಲ್ಲಿ ಅಲ್ಲಿಗೆ ಬಂದು ಭಿಕ್ಷಾಂದೇಹಿ ಎನ್ನುತ್ತಾನೆ. ಸೀತಾಮಾತೆಯವರು ಭಿಕ್ಷೆ ನೀಡಲು ಬಂದಾಗ, ನಾನು ಒಳಗೆ ಬರುವುದಿಲ್ಲ, ನೀನೇ ಹೊರಗೆ ಬಂದು ಭಿಕ್ಷೆಯನ್ನು ನೀಡು ಎನ್ನುತ್ತಾನೆ. ಆಗ ಈ ವಿಚಾರವನ್ನು ಅರಿಯದಂತಹ ಸೀತಾಮಾತೆಯು ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಗೆ ಬಂದು ಭಿಕ್ಷೆಯನ್ನು ನೀಡಲು ಬಂದಾಗ ಸನ್ಯಾಸಿ ವೇಷದಲ್ಲಿದ್ದಂತಹ ರಾವಣನು ನಿಜರೂಪ ಧರಿಸಿಕೊಂಡು ಸೀತೆಯನ್ನು ಎಳೆದುಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ಆಕಾಶದಲ್ಲಿ ಹಾರುತ್ತಾನೆ. ಇದನ್ನು ನೋಡಿದಂತಹ ಜಟಾಯು ಪಕ್ಷಿಯು ಅವನನ್ನು ವಿರೋಧಿಸಲು ಹೋದಾಗ ಆ ಒಂದು ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ಆ ಪಕ್ಷಿಯು ಕೆಳಗೆ ಬೀಳುತ್ತದೆ. ಆಗ ಸೀತಾಮಾತೆಯಾದರೂ ಕೂಡ ನನ್ನ ಪತಿದೇವರು ಬರುವವರೆಗೂ ನಿನ್ನ ಪ್ರಾಣವು ಹೋಗದಿರಲೆಂದು ಆಶೀರ್ವದಿಸುತ್ತಾಳೆ. ಹೀಗೆ ಆಕಾಶದಲ್ಲಿ ಹೋಗುತ್ತಿದ್ದಾಗ ಸ್ವಲ್ಪ ದೂರ ಹೋದ ಮೇಲೆ ಒಂದು ಕಾಡಿನ ಮಧ್ಯದಲ್ಲಿ ಒಂದು 3-4 ಜನ ವಾನರರು ಕುಳಿತಿರುವುದನ್ನು ಸೀತಾಮಾತೆಯು ನೋಡುತ್ತಾಳೆ. ಆಗ ತನ್ನಲ್ಲಿದ್ದಂತಹ ಕೆಲವು ಒಡವೆಗಳನ್ನು ತೆಗೆದು ಒಂದು ವಸ್ತ್ರದಲ್ಲಿ ಕಟ್ಟಿ ಆ ಗಂಟನ್ನು ಆ ಒಂದು ವಾನರರ ಗುಂಪಿಗೆ ಎಸೆಯುತ್ತಾಳೆ. ರಾವಣನು ಸೀತಾಮಾತೆಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ಆಕಾಶದಲ್ಲಿ ಹಾರುತ್ತಾ ಲಂಕಾಪಟ್ಟಣದತ್ತ ಸಾಗುತ್ತಾನೆ. ವೀಕ್ಷಕರೇ, ತನ್ನದಲ್ಲದ ವಸ್ತುವಿಗೆ ಅಥವಾ ಯಾವುದಕ್ಕಾದರೂ ಆಸೆ ಪಟ್ಟರೆ ಮುಂದೆ ಎಂತಹ ಸಮಸ್ಯೆಗಳು ಬರಬಹುದು, ಎಷ್ಟು ಕಷ್ಟಗಳು ಬರಬಹುದು ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದ ರಾಮಾಯಣ ಅದು ಒಂದು ಕಥೆಯಲ್ಲ, ಅದೊಂದು ಮಹಾಕಾವ್ಯ. ಜೈ ಶ್ರೀರಾಮ್. ವೀಕ್ಷಕರೇ, ಆಸೆ, ನಿರಾಸೆ ಇಂಥ ಅನೇಕ ನೋವುಗಳಿಂದ ಬಳಲುತ್ತಿರುವವರಿಗೆ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರತಕ್ಕಂತಹ ವಿಡಿಯೋಗಳು ಸೂಕ್ತವಾದ ಉತ್ತರವನ್ನು ಕೊಡುತ್ತವೆ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಇತರರಿಗೂ ಹಂಚಿ ಹಾಗೂ ಲೈಕ್ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್.